ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ರಾಜಕೀಯ ಬೆಳವಣಿಗೆ, ಅದರಲ್ಲೂ ದಕ್ಷಿಣ ದಾವಣಗೆರೆ ದೊಡ್ಡ ಚರ್ಚಾ ವಿಷಯ. ಅದರಲ್ಲೂ ಅಹಿಂದ್ ವರ್ಸಸ್ ಲಿಂಗಾಯತ್ ಒಕ್ಕಲಿಗ ಈ ರೂಪ ಪಡಿತಾ ಇದೆ ಇದು ಅನ್ನುವಂಥದ್ದು. ಅದೇ ಕಾಲಕ್ಕೆ ಅಹಿಂದ್ ಜೊತೆಗೆ ಮುಸ್ಲಿಂ ಕಮ್ಯುನಿಟಿಗಳು ಅಂದರೆ ಮುಸ್ಲಿಂ ಸಮಾಜ ಹೆಚ್ಚು ಸಮೀಪ ಬರ್ತಾ ಇದೆಯಾ? ನಮ್ಮ DKC ಅವರು ತಪ್ಪು ಮಾಡಿದಾರ, ಸಸ್ಪೆಂಡ್ ಮಾಡಿ ರಾಜೀನಾಮೆ ತೊಗೊಂಡು. ಯಾಕೆ ಬಂದರೆ ಒಂದು ವೇಳೆ ಅವರು ರಿಸಲ್ಟ್ ಬರುವವರೆಗೆ ವೇಟ್ ಮಾಡಿ ಈ ಡಿಸಿಷನ್ ತೊಗೊಂಡಿದ್ರೆ ನಿಶ್ಚಿತವಾಗಿ ಒಂದಿಷ್ಟೇನೋ ಅನುಕೂಲ ಆಗ್ಬೋದಾಗಿತ್ತು. ಸಪೋಸ್ ಈಗ ಸಮರ್ಥ ಗೆದ್ರೆ ಅಷ್ಟೇ ಪ್ರಶ್ನೆ ಮಾಡ್ತಾಯಿದ್ದೀನಿ. ಈಗ ಲಾಭ ಯಾರಿಗೆ? ಇಲ್ಲೆಲ್ಲ ಈ ದೇಶದೊಳಗೆ ಧರ್ಮ, ಜಾತಿ, ದುಡ್ಡು ಇದ್ರವೆಲ್ಲ ನಮ್ಮ ರಾಜಕೀಯ ನಡೀತದೆ ಅನ್ನೋದು ನಮಗೆ ಗೊತ್ತಿದ್ದ ವಿಷಯನ. ಆದರೆ ಈ ಬೆನಿಫಿಟ್ ಯಾರಿಗೆ ಆಗೋದು ಅಂತ ಯಾಕೆ ಗಡ್ಬಿಡಿ ಮಾಡಿದರು ನಮ್ಮ DKC ಅವರು? SS ಮಲ್ಲಿಕಾರ್ಜುನ ಅವ್ರ ಮಗ ಟಿಕೆಟ್ ತೊಗೊಂಡಿದ್ರು, ಗೆಲ್ತಾರೋ ಇಲ್ಲೂ ಗೊತ್ತಿಲ್ಲ, ಬರೀ ಒಯ್ಮಾರ. ಇದರಿಂದ ಏನಾಗಿಬಿಡ್ತಪ್ಪ ಅಂತಂದ್ರೆ BJP ಅವರಿಗೆ ಆಡ್ಕೊಳ್ಳಿಕ್ಕೆ ಅದೇ ಕಾಲಕ್ಕೆ ಮಾಧ್ಯಮಕ್ಕೆ ಇದರಲ್ಲಿ ತೋಡ್ದು ಮಾಡೋದಕ್ಕೆ ಹಾದಾಗಿಬಿಡ್ತು. ಇವತ್ತು ನಿಧಾನಕ್ಕೆ ನಿಮಗೆ ಗೊತ್ತದ ಈ ದೇಶದ ಮೇನ್ ಮೀಡಿಯಾ, ಮುಖ್ಯ ಮೀಡಿಯಾ ಯಾವ ರೀತಿಯಾಗಿ ಅದನ್ನು ಬಿಂಬಿಸ್ತದೆ ಅಂತೇಳಿ.